ಇದೇ ವೇಳೆ ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಅಪಪ್ರಚಾರ ಮಾಡಿದಂತಹ ಮನಾಫ್ಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂತಹ ಕೂಗು ಕೇಳಿಬಂದಿದೆ. ಯೂಟ್ಯೂಬರ್ ಮನಾಫ್ಗೆ ಸೂಕ್ತ ಚಿಕಿತ್ಸೆಯನ್ನು ಪೊಲೀಸರು ಕೊಡಬೇಕು, ಅಂದರೆ ಶಿಕ್ಷೆ ಕೊಡೋದ್ರ ಮೂಲಕ ಅಂತ. ಧರ್ಮಸ್ಥಳ, ಕೊಡಚಾದ್ರಿ ಸೇರಿದಂತೆ ಅನೇಕ ದೇವಸ್ಥಾನಗಳ ಬಗ್ಗೆ ಈತ ಬಾಯಿಗೆ ಬಂದಂಗೆ ಯೂಟ್ಯೂಬ್ನಲ್ಲಿ ಬಡ್ಕೊಳ್ತಾ ಇದ್ದ. ಹೀಗಾಗಿ ಯಾರೋ ಒಬ್ಬ ಬಂದು, ಅದು ಇಲ್ಲಿನವನೂ ಅಲ್ಲ, ಎಲ್ಲಿಂದಲೋ ಬಂದು ಬಾಯಿಗೆ ಬಂದಂಗೆ ಮಾತಾಡಿ ಅದರಲ್ಲಿ ಹಣ ಸಂಪಾದನೆ ಮಾಡಿ ಹೋಗಿದ್ದಾನೆ. ಅವನನ್ನು ಯಾಕೆ ಬಿಡಬೇಕು ಅಂತ ಉಡುಪಿ ನಗರ ಠಾಣೆಯಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಆರೋಪದ ಅಡಿಯಲ್ಲಿ ಆತನನ್ನು ಬಂಧಿಸಬೇಕು. ಆಮೇಲೆ ಈ ಮನಾಫ್ ಹಿಂದೆ ಯಾರಿದ್ದಾರೆ, ಅವನಿಗೆ ಫಂಡಿಂಗ್ ಎಲ್ಲಿಂದ ಆಗ್ತಿದೆ, ಆಮೇಲೆ ಆತ ಕೊಟ್ಟಂತಹ ಆ ವಿಡಿಯೋಗಳ ಹೇಳಿಕೆ ಅಥವಾ ಅದು ವೈರಲ್ ಆದ ಬೆನ್ನಲ್ಲೇ ತುಂಬ ಜನ ಶ್ರೀ ಕ್ಷೇತ್ರಗಳಿಗೆ ಬರೋದನ್ನು ಸ್ಟಾಪ್ ಮಾಡಿದ್ರು, ಕಡಿಮೆ ಮಾಡಿದ್ರು ಅಂತೆಲ್ಲ ಇವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳದ ಬುರುಡೆ ಫೈಲ್ಸ್ಗೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬರ್ ಮನಾಫ್ ಅವರ ವಿಚಾರಣೆ ನಡೀತಾ ಇದೆ. ಈಗಾಗಲೇ SIT ಠಾಣೆಯಲ್ಲಿ 2 ದಿನದ ವಿಚಾರಣೆ ಮುಗಿದಿದೆ. ಇದಕ್ಕೂ ಮೊದಲು ಉಡುಪಿಯ ಧರ್ಮಕ್ಷೇತ್ರಗಳ ಬಗ್ಗೆ ಆತ ಅಲ್ಲಿ ಅಪಪ್ರಚಾರವನ್ನು ಮಾಡಿದ್ದ ಅನ್ನುವಂಥ ಹಿನ್ನೆಲೆಯಲ್ಲಿ ದೂರುಗಳು ಕೂಡ ದಾಖಲಾಗಿತ್ತು. ನಮ್ಮ ಜೊತೆ ಮಾತನಾಡಲಿಕ್ಕೆ ಶ್ರೀಕುಮಾರ್ ಅವರಿದ್ದಾರೆ. ಸರ್, ಧರ್ಮಸ್ಥಳಕ್ಕೂ ಟೈಮಲ್ಲಿ ಇಲ್ಲೂ ಕೂಡ ಉಡುಪಿ ಮಠ ಸರಿ ಇಲ್ಲ, ಕೊಲ್ಲೂರು ಸರಿ ಇಲ್ಲ, ಏನೇನು ಆತನ ಆರೋಪಗಳಿತ್ತು ಯೂಟ್ಯೂಬಲ್ಲಿ ಅಂತ ಹಾಗೆ ಹಿಡಿದು ಈ ಧರ್ಮಸ್ಥಳದಲ್ಲಿ 4,000 ಜನ ಕೊಂದು ಬಿಟ್ಟಿದೆ. ಮತ್ತು ಅದರಲ್ಲಿ ಕೇರಳದವರಿದೆ, ಅದರಲ್ಲಿ ಸಣ್ಣ ಮಕ್ಕಳಿದೆ. ಮತ್ತು ಇದೇ ಥರ ಇಲ್ಲಿ ಕೊಡಜಾದ್ರಿಯಲ್ಲಿ ಕಾಡು ಸ್ವಲ್ಪ ಕಾಡಿದೆ ಅಲ್ಲ, അപ്പോൾ ಅಲ್ಲಿ ಇದು ಎನ್ಕ್ವೈರಿ ಮಾಡಬೇಕು. ಮತ್ತು ಉಡುಪಿ ದೇವಸ್ಥಾನ, ಕೊಲ್ಲೂರು ದೇವಸ್ಥಾನ, ಇದರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಬೇಕು. ಅಲ್ಲಿ ಎಲ್ಲ ನಡೆಸೋದ್ರಲ್ಲಿ ಪೋಸ್ಟ್ ಅದೇ ಕೆಲಸ ನಡೆದಿದೆ. ಹಾಗೆ ಅದಕ್ಕೋಸ್ಕರ ಹೆಂಗೆ ಕಂಪ್ಲೇಂಟ್ ಕೊಟ್ಟದ್ದು. ನೀವು ಆ ವಿಡಿಯೋ ಎಲ್ಲ ನೋಡಿ ಕೊಟ್ಟು? ಹೌದು, ವಿಡಿಯೋ ಎಲ್ಲ ವಿಡಿಯೋ ನೋಡಿ ಕೊಟ್ಟದ್ದು, ಎಲ್ಲ ತೋರಿಸಿದೆ. ಆ ವಿಡಿಯೋ ನೋಡುವಾಗ ಏನು ಅನಿಸ್ತು, ಬೇಜಾರಾಯ್ತಾ? ಹೌದು, ಬೇಜಾರಾಗುತ್ತೆ. ನಮ್ಮ ದೇವಸ್ಥಾನ ಇಲ್ಲ ಹಾಗೆ ಹೇಳೋರು ಬೇಜಾರಾಗುತ್ತೆ. ಬೇಜಾರಾಯಿತು, ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟದ್ದು. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಕಂಪ್ಲೇಂಟ್ ಕೊಟ್ಟು ಹೀಗೆ ಹಾಗೆ ಹೇಳಬಾರ್ದಲ್ಲ. ಈಗ 4,000 ಎಲ್ಲ ಜನ ಎಲ್ಲ ಕೊಂದು ಬಿಟ್ಟಿದ್ದಾರೆ. ಹೆದರಿಕಾಯ್ತು ಜನ, ಕೇರಳ ಜನಕ್ಕೆ ಫುಲ್ ಹೆದರಿಕಾಯ್ತು ಇದು ನೋಡುವಾಗ. ಹೆದರಿಕಾಯ್ತು, ಬೇಜಾರಾಯಿತು. ಈ ದೇವಸ್ಥಾನ ಬಗ್ಗೆ ಎಲ್ಲ ಹಾಗೆ ಅದೊಂದು ಅಷ್ಟೊಂದು 4,000 ಸಿರಿಯೇ ಇದು ಅಫ್ಘಾನ್ ಹಾಗೆ